ನಾವು ಅಂದ್ಕೊಳ್ತೀವಿ ಬರೀ ದುಃಖ ಅಷ್ಟೇ ಬರ್ತದೆ ನಮಗೆ ಅಂತ. ತಪ್ಪು. ನಾವು ಬಯಸದೇ ಇದ್ದರೂ ಸುಖವನ್ನ, ಆರೋಗ್ಯವನ್ನ, ಶಕ್ತಿಯನ್ನ, ಬೇಕಾದಷ್ಟು ಸೌಭಾಗ್ಯವನ್ನ ದೇವರು ನಮಗೆ ಕರುಣಿಸ್ತಾ ಇರ್ತಾನೆ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯವನ್ನು ಗಮನಿಸಿ. ಆದರೆ ನಾವು ಅದರ ಕಡೆಗೆ ಗಮನ ಕೊಡೋದಿಲ್ಲ. ದುಃಖ ಕೊಟ್ಟಾಗ ಮಾತ್ರ ಕಣ್ ತೆಗೆಯುತ್ತೇವೆ, ಏನು ದೇವರು ದುಃಖ ಕೊಟ್ಬಿಟ್ಟ ಅಂತ. ಸುಖ ಕೊಟ್ಟಾಗ ಅವನನ್ನು ಮಾತಾಡಿಸೋದೇ ಇಲ್ಲ. ಈಗ ಯಾರಿಗೆ ಏನಾಗಿದೆ ಹೇಳಿ? ಏನಾದರೂ ಆಗಿದ್ರೆ ಕೂಡ್ತಿದ್ರ ಇಲ್ಲಿ? ಸುಖವಾಗೇ ಇದ್ದೀರಿ, ದೇವರು ನನ್ನನ್ನು ಸುಖವಾಗಿಟ್ಟ ಅಂತ ಥ್ಯಾಂಕ್ಸ್ ಹೇಳ್ತೀರಾ ಹೇಳುವಾಗ? ಇಲ್ಲ. ಒಂದು ಇರುವೆ ಕಡೀಲಿ ಜೋರಾಗಿ, ಎಷ್ಟು ಗಮನ ಕೊಡ್ತೀರ ಅದರ ಕಡೆಗೆ. ಇರುವೆ ಕಡದದ್ದು ದೊಡ್ಡದಾಯಿತು ಒಂದು ಕ್ಷಣ, ಆದರೆ 52 ದಿನಗಳಲ್ಲಿ ನೀವು ಉಪನ್ಯಾಸ ಕೇಳುವಾಗ ಒಂದೇ ದಿನ ಇರುವೆ ಕಡೀತು, ಇನ್ನುಳಿದ ದಿವಸ ಕಡೀಲಿಲ್ಲ ಅನ್ನೋದು ನಿಮ್ಮ ಗಮನಕ್ಕೇ ಬರಲಿಲ್ಲ. ಸುಖವಾಗಿ ಕುಳಿತಿದ್ವಿ, ಗಾಳಿ ಚೆನ್ನಾಗಿತ್ತು, ಕಿವಿಗೆ ಕೇಳಿಸ್ತಾ ಇತ್ತು, ತಂಪಾದ ಗಾಳಿ, ಇಂಪಾದ ಧ್ವನಿ ಎಲ್ಲವೂ ಇದೆ. ಆದರೆ ಆ ಕಡೆಗೆ ಗಮನ ಇಲ್ಲ, ದುಃಖ ಮಾತ್ರ ಗಮನಕ್ಕೆ ಬರುತ್ತೆ. ಇರಲಿ, ಹೇಳಬೇಕಾದದ್ದು ಈ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಸಮಗ್ರವಾದ ಶಕ್ತಿಯನ್ನು ಭಗವಂತನ, ಭಗವದ್ಭಕ್ತರ ಸೇವೆಗಾಗಿ ಉಪಯೋಗಿಸಬೇಕು.